ಅವ್ರು ಹೊಣೆ ಬರ್ಬೇಕು. ಅವ್ರ ತನಿಖೆನಲ್ಲಿ ಏನ್ ಬೇಕಾದ್ರೂ ಆಗ್ಲಿ, ಪೊಲೀಸ್ ಇಲಾಖೆ ನಮ್ಮ ಆರೋಪ ಅಂತೂ ಐತೆ. ಪೊಲೀಸ್ ಇಲಾಖೆ ಸತ್ಯಾಸತ್ಯತೆಯನ್ನ ತನಿಖೆಯನ್ನು ಮಾಡಿ ಯಾರಿನಲ್ಲಿ ಪ್ರೂವ್ ಇದ್ದಾರೆ, ಯಾರಿನಲ್ಲಿ ಬಿಡಬೇಕು ಅದನ್ನ ಪೊಲೀಸ್ ಡಿಸೈಡ್ ಮಾಡ್ತಾರೆ. ನಮ್ಮ ಆರೋಪ ಅಂತೂ ಮಂತ್ರಿಗಳು ಸೇರಿ ಪೊಲೀಸ್ ಅವರು ಅಷ್ಟೊಂದು ಕೇಳಬೇಕು ಸರ್, ಬೇರೆ ದಾರಿ ಇಲ್ಲ. ಈ ಕೇಂದ್ರ ಸರ್ಕಾರ ನೋಟಿಸ್ ಕೇಳಿತ್ತು. ಹೌದು, ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗಳು ಮತ್ತು ಅತಿ ಸಣ್ಣ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಬುಡಕಟ್ಟು ಸಮುದಾಯಗಳಿಗೆ ವಿಶೇಷ ಪ್ಯಾಕೇಜ್ ಅನ್ನು ಕೇಂದ್ರ ಸರ್ಕಾರ ಕೊಡ್ತಾರೆ. ಆ ಹಣ ಬಳಕೆ ಮಾಡ್ಕೊಂಡಿದ್ದನ್ನ ಒಂದು UCಯನ್ನ ಮಾಡಿ ಈ ವರ್ಷ ಇಷ್ಟು ಖರ್ಚಾಗಿದೆ, ಇನ್ನೂ ಸಹ ಇಂತಿಂತ ಅಗತ್ಯಗಳಿದೆ ಅಂತ ಹೇಳಿ ಪ್ರಸ್ತಾವನೆ ಜೊತೆ ಕಳಿಸ್ಕೊಡ್ಬೇಕಾಗಿತ್ತು. 2 ವರ್ಷದಿಂದಲೂ ಅವ್ರು ಮಾಡಿಲ್ಲ ಅದು ಹಣ ಬಳಕೆ ಆಗಿರೋದನ್ನ ದೃಢೀಕರಣ ಮಾಡಿ ಹೆಚ್ಚುವರೆಗೆ ಎಷ್ಟು ಬೇಕು ಅಂತಂದ್ರೆ ಕೇಂದ್ರ ಸರ್ಕಾರ ಕಳಿಸ್ಕೊಡ್ಬೇಕು. ಆ ಲೋಪದೋಷ ಎಸಗಿರೋದಕ್ಕೆ ಅವ್ರ ಮೇಲೆ ಈಗಾಗಲೇ ಆಕ್ಷನ್ ಆಗಿ ಸಸ್ಪೆನ್ಷನ್ ಇಶ್ಯೂ ಮಾಡಿದ್ದಾರೆ. ಬಟ್ ಅದರಿಂದ ಸಾಲದು, ಅವರು ತುರ್ತಾಗಿ ಕೆಲಸಗಳನ್ನು ಮಾಡಿ ಕೇಂದ್ರ ಸರ್ಕಾರ ಗಮನ ಕಳಿಸಿ 270 ಪುರಸ್ಕೃತ ಸುದೀರ್ಘ 2 ವರ್ಷದಿಂದ ನಮ್ಗೇನು ಸಹಾಯಗಳಾಗಿಲ್ಲ.